ಶಾಸಕ ಜಿಎಸ್ ಪಾಟೀಲರು 40 ವರ್ಷಗಳ ಕಾಲ ಸುದೀರ್ಘವಾಗಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣ ಮಾಡುತ್ತಾ ಬಂದಿದ್ದಾರೆ. ಅವರಿಗೆ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಆದರೂ ಸಚಿವ ಸ್ಥಾನಮಾನ ನೀಡಬೇಕು ಎಂದು ಒತ್ತಾಯಿಸಿ ಗಜೇಂದ್ರಗಡ ಎಸ್ಎಸ್ಕೆ ಸಮಾಜದ ವತಿಯಿಂದ ನಗರದ ಪ್ರವಾಸಿ ಮಂದಿರದಲ್ಲಿ ಗಜೇಂದ್ರಗಡ ತಾಲೂಕಾ ಘಟಕದಿಂದ ಪತ್ರಿಕಾಗೋಷ್ಠಿ ನಡೆಯಿತು. ನಮಸ್ಕಾರ, ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತು ನಾವು ಇಲ್ಲಿ ಸೇರಿರುವ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ಭಾಗದ ಸಮರ್ಥ ಮತ್ತು ಪ್ರಾಮಾಣಿಕ ಹಾಗೂ ಜನಪರ ಶಾಸಕರಾದ ಸನ್ಮಾನ್ಯ ಶ್ರೀ ಜಿಎಸ್ ಪಾಟೀಲ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಿಸುವ ಒಂದು ಉದ್ದೇಶದಿಂದ ನಾವು ಇಲ್ಲಿ ಸೇರಿದ್ದೀವಿ. ಯಾಕೆ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದು ಇಲ್ಲಿ ಪ್ರಮುಖ ಅಂಶ. ಯಾಕಂದ್ರೆ ಇವತ್ತ ಸನ್ಮಾನ್ಯ ಜಿಎಸ್ ಪಾಟೀಲ್ ಸಾಹೇಬರು ಈ ಕ್ಷೇತ್ರದಲ್ಲಿ ಸುಮಾರು 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇದು ಒಂದನೇ ವಿಷಯ. ಎರಡನೇ ವಿಷಯ, ಸಾಕಷ್ಟು ಈ ಭಾಗದಲ್ಲಿ ಈ ತಾಲೂಕಿನಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ತಳಮಟ್ಟದಲ್ಲಿ ಬೆಳೆಸುವಂತ ಒಂದು ಏಕೈಕ ಯಾವ್ದಾರ ರಾಜಕಾರಣಿ ಇದ್ರೆ ಅವರು ಸನ್ಮಾನ್ಯ ಜಿಎಸ್ ಪಾಟೀಲ್. ಯಾಕಂದ್ರೆ ಇವತ್ತ ಕಾಂಗ್ರೆಸ್ ಪಕ್ಷ ಇಷ್ಟು ಬಳಸಿ ಇವತ್ತು 4 ಸರಿ ಅವರು MLA ಆಗಿದ್ದಾರೆ ಅಂದ್ರೆ ಅವ್ರದ್ದು ಪಕ್ಷ ಸಂಘಟನೆ ಮತ್ತು ಅವರು ವ್ಯಕ್ತಿತ್ವ ಇಲ್ಲಿ ಗುರುತಿಸುತ್ತೆ. ಮತ್ತೇನಪ್ಪಾ ಅಂದ್ರೆ ಅವರು ಎಲ್ಲರಿಗೂ ಎಲ್ಲ ಜನಾಂಗದವ್ರಿಗೂ ಏನೈತಂದ್ರ ಸಮಾನವಾಗಿ ನೋಡುವಂತ ದೃಷ್ಟಿಕೋನ. ಯಾಕಂದ್ರ ಯಾರಿಗೂ ಮೇಲು ಕೀಳಲ್ಲ, ಎಲ್ಲ ಸಮಾಜದವ್ರಿಗೂ ಎಲ್ಲ ಬಾಂಧವರಿಗೂ ಏನೈತಂದ್ರ ಅವ್ರು ಇವತ್ತು ಸಮಾಜದಲ್ಲಿ ಕರ್ಕೊಂಡು ಹೋಗಿ ಹೊಂಟಿದ್ದಾರೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಅವ್ರದ್ದು ಗುಣ ಅಂದ್ರೆ ಅವರು ಈ ಕ್ಷೇತ್ರದಲ್ಲಿ ಸಮರ್ಥವಾಗಿ ರಾಜಕೀಯವಾಗಿ ಬೆಳೆಸಿದ್ದಾರೆ ಮತ್ತು ಸಮರ್ಥವಾಗಿ ಪಕ್ಷ ಕಟ್ಟಿದ್ದಾರೆ. ಅಂಥವ್ರಿಗೆ ಇವತ್ತೇನೈತಂದ್ರ ಸುಮಾರು 4 ಬಾರಿ MLA ಆದಂತ ಶಾಸಕರಿಗೆ ಇವತ್ತೇನೈತಂದ್ರ ಮಂತ್ರಿಮಂಡಲದಲ್ಲಿ ಸ್ಥಾನಮಾನ ಕೊಡೋದು ಬಹಳ ಸೂಕ್ತ ಐತೆ. ಯಾಕಂದ್ರ ಏನು ಅಭಿವೃದ್ಧಿ ಕೆಲಸ ತಗೊಂಡು ಸರ್ಕಾರದ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಜನರಿಗೆ ಸ್ಪಂದಿಸಿ ಜನರಿಗೆ ಮುಟ್ಟುವಂತ ಕೆಲಸ ಏನೈತಂದ್ರೆ ನಮ್ಮ ಸನ್ಮಾನ್ಯ ಜಿಎಸ್ ಪಾಟೀಲ್ ಮಾಡಿದ್ದಾರೆ. ಯಾಕಂದ್ರ ಇವತ್ತು ಯಾವುದೇ ಗ್ಯಾರಂಟಿ ಸ್ಕೀಮ್ ಇರಲಿ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಜಿಎಸ್ ಪಾಟೀಲ್ ಬಹಳ ಮುಂದೆ. ಅದೇ ರೀತಿಯಾಗಿ ಯಾವುದೇ ಏನೈತಂದ್ರ ಅಭಿವೃದ್ಧಿ ಕೆಲಸ ಇರಲಿ ನಮ್ಮ ತಾಲೂಕಿನಲ್ಲಿ ಅವ್ರೇನೈತಂದ್ರ ಮುತುವರ್ಜಿ ವಹಿಸಿ ಮುಂದೆ ನಿಂತು ಕೆಲಸ ಮಾಡ್ತಾರ. ಇಂಥ ನಾಯಕರು ಏನೈತಂದ್ರ ನಮ್ಮ ಭಾಗದಲ್ಲಿ ನಮ್ಗೆ ಇದ್ದದ್ದು ಬಹಳ ಪುಣ್ಯ. ಅಂಥವ್ರಿಗೆ ನಾನು ಇವತ್ತು ಏನು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ಸಿದ್ದರಾಮಯ್ಯ ಸಾಹೇಬರಿಗೆ ವಿನಂತಿ ಮಾಡ್ಕೊಂತೀವಿ. ಯಾಕಂದ್ರ ನೀವು ನಮ್ಮ ಭಾಗದಾಗ ಬಂದಿದ್ರಿ, ಅವಾಗ ಏನ್ ಹೇಳಿದ್ರಿ, ಜಿಎಸ್ ಪಾಟೀಲ್ರು ಮಂತ್ರಿ ಸ್ಥಾನ ಕೊಡಲಿಕ್ಕೆ ಬಹಳ ಅರ್ಹ ಅಂತ ನೀವು ಹೇಳಿದ್ರಿ. ಇದೇನೈತಂದ್ರ ನೀವು ಕೊಟ್ಟಂತ ಹೇಳಿಕೆ, ಈ ಹೇಳಿಕೆಗೆ ಬದ್ಧರಾಗ್ರಿ ಅಂತ ನಾವು ಇವತ್ತು ಕೇಳ್ತಾ ಇದೀವಿ. ಯಾಕಂದ್ರ ಇದು ನಮ್ದೊಂದ ಕೂಗು ಅಲ್ಲ, ಇಡೀ ತಾಲೂಕು ಮತ್ತು ಇಡೀ ಜಿಲ್ಲೆಯ ಕೂಗು ಇದು. ಯಾಕಂದ್ರ ಇದು ಏನೈತಂದ್ರ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ, ಇದು ಹೋರಾಟ. ಏನೈತಂದ್ರ ಅವ್ರಿಗೆ ಮಂತ್ರಿ ಸ್ಥಾನ ದೊರೆಯ ಮಟ್ಟ ನಾವು ಏನೈತಿ ಹೋರಾಟ ಮುಂದುವರಿಸ್ತೀವಿ. ಯಾಕಂದ್ರ ನಮ್ಮ ಜನಪರ ನಾಯಕರಿಗೆ ಏನೈತಂದ್ರ ಒಂದು ಅನ್ಯಾಯ ಆಗ್ತೀವಿ ಅಂದ್ರ ಎಲ್ಲರೂ ನಾವು ಏನೈತಂದ್ರ ಇಲ್ಲಿ ಅವ್ರಿಗೆ ಮುಂದೆ ನಿಂತು ಅವ್ರಿಗೆ ಬಲಪಡಿಸ್ತೀವಿ. ಇದು ಏನೈತಂದ್ರ ನಮ್ದು ಒಂದು ಏನೈತಂದ್ರ ದೃಷ್ಟಿಕೋನ. ಈ ದಿಶೆಯಲ್ಲಿ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಹಿರಿಯ ನಾಯಕರಿಗೆ ನಾನು ವಿನಂತಿ ಮಾಡ್ಕೊಂತೀನಿ. ಅಂದ್ರೆ ಈಗೇನೈತಂದ್ರ ಪ್ರಬುದ್ಧ ರಾಜಕಾರಣ ಅವ್ರಿಗೇನೈತಂದ್ರ ಹಿರಿಯತನದಿಂದ ಅವ್ರಿಗೇನೈತಂದ್ರ ಸಚಿವ ಸ್ಥಾನ ಕೊಟ್ಟು ನೋಡ್ರಿ. 2 ವರ್ಷ ಇದೆ, 2 ವರ್ಷದಾಗ ಸಚಿವ ಸ್ಥಾನ ಕೊಟ್ರ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರ, ಯಾವ ರೀತಿ ಅವರು ಡೆವಲಪ್ ಮಾಡ್ತಾರ, ಮುಂದೇನೈತಂದ್ರ ಕಾಂಗ್ರೆಸ್ ಪಕ್ಷ ಬರ್ಲಿಕ್ಕೆ ಅವರು ಎಷ್ಟು ಶ್ರಮಿಸ್ತಾರ ಅನ್ನೋದು ಎಲ್ಲ ಅವ್ರಿಗೆ ನಿಮ್ಗೆ ಗೊತ್ತಾಗತ್ತ. ಈ ದಿಶೆಯಲ್ಲಿ ಸನ್ಮಾನ್ಯ ಜಿಎಸ್ ಪಾಟೀಲ್ರಿಗೆ ಇವತ್ತಿನ ದಿವಸ ನಾವೆಲ್ಲ SSK ಸಮಾಜ ಧುರೀಣರು ಇವತ್ತೇನೈತಂದ್ರ ಅವ್ರಿಗೆ ಬೆಂಬಲ ಕೊಡ್ತೀವಿ. ಇದೇ ರೀತಿಯಾಗಿ ಪ್ರತಿಯೊಂದು ಸಮಾಜದವರು ಪ್ರತಿಯೊಂದು ಜನಾಂಗದವರು ಏನೈತಿ ಅವ್ರಿಗೆ ಬೆಂಬಲ ಕೊಡ್ತೀವಿ. ಯಾಕಂದ್ರ ಅವ್ರು ಎಲ್ಲ ಜನಾಂಗದವ್ರಿಗೂ ಹಚ್ಕೊಂಡು ಹೋಗ್ತಿದ್ದಾರೆ. ಇದು ಏನೈತಂದ್ರ ಎಚ್ಚರಿಕೆ ಗಂಟೆ. ಅವ್ರಿಗೇನೈತಂದ್ರ ನೀವು ಮಿನಿಸ್ಟರ್ಶಿಪ್ ಕೊಳ್ಳೇಬೇಕು. ಇದು ಯಾವುದೇ ರೀತಿಯಿಂದ ಇದೇನೈತಂದ್ರ ನಿರಂತರ ಜಾರಿಯಲ್ಲಿ ಇರುತ್ತ. ಯಾಕಂದ್ರ ನಾವು ಈ ರೀತಿ ಇಲ್ಲಿಗೆ ನಿಂದ್ರಲ್ಲ, ಅವ್ರಿಗೆ ಸಚಿವ ಸ್ಥಾನ ಸಿಗೋ ಮಠ ನಾವು ಏನೈತಂದ್ರ ಶ್ರಮಿಸಲ್ಲ. ಆದ್ರಿಂದ ಇದೆಲ್ಲ ಸಂಘರ್ಷಕ್ಕೆ ಎಡೆಮಾಡಿಕೊಡಲ್ಲೇ ಕೂಡಲೇ ಸನ್ಮಾನ್ಯ ಜಿಎಸ್ ಪಾಟೀಲ್ ಅವರಿಗೆ ನೀವು ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ನಮ್ದು ಕೋರಿಕೆ ಇದೆ. ಧನ್ಯವಾದಗಳು. ನಾನು
ಮಾಜಿ ಅಧ್ಯಕ್ಷ SSC ಸಮಾಜ ಮಾಜಿ ಅಧ್ಯಕ್ಷರಾಗಿ. ನನ್ನ ಹೆಸರು ಅರವಿಂದ್ ಚೌಡಮನಿ ಅಂತ ಹೇಳಿ. ಈಗ ನಾವು ನಮ್ಮ ಶಾಸಕರ ಬಗ್ಗೆ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ 4 ಬೇರೆ ನಮ್ಮ GS ಪಾಟೀಲ್ ಸಾಹೇಬರು ನಮಗೆ ರೋಡ್ ತಾಲೂಕಿಗೆ ಬಂದಾರ, ಸೇವೆ ಮಾಡ್ಯಾರ. ದಲಿತರ ಸೇವೆ, ಅವ್ರ ಬಡಬಗ್ಗರ ಸೇವೆ ಎಲ್ಲ ಅವ್ರು ಇಂಥವ್ರು ಅಂತ ಎಲ್ಲರಿಗೂ ಅವರು ಸಹಾಯ ಮಾಡ್ತಾರೆ. ಆಮೇಲೆ ಎಲ್ಲರೂ ನಮ್ಮ ಅಭಿವೃದ್ಧಿ ಕೆಲಸ ಭಾಳ ಮಾಡ್ಯಾರ ತಾಲೂಕಿಗೆ. ಹಿಂಗಾಗಿ ಈಗ ಮತ್ತೆ ಹಿಂದಾದ್ರೂ ಗರಿಜಿನಿಕ ಅವರು ಮಂತ್ರಿ ಇದ್ರು. ಈಗ ಮತ್ತೆ ನಮ್ಮ ಈಗ DJ ಶಿವಕುಮಾರ್ ಮಂತ್ರಿ ಬಂದಾಗ ಈಗ ಅವ್ರಿಗೆ ನಾವು ಸಚಿವರಾಗಿ ಅಥವಾ ಮಂತ್ರಿ ಸ್ಥಾನ ಕೊಡ್ಬೇಕಂತೇಳಿ ನಮ್ದು ಅಭಿಪ್ರಾಯ ಐತೆ. ಯಾಕಂದ್ರೆ ಜನಪರ ಕಾರ್ಯಕ್ರಮ ಅವ್ರು ಹಿಂದೆ ನಾವು ಮಾಡಿದ್ರು ಹುಡ್ಕೊಂಡ್ ಬಂದಿವಿ, ಅದು ಮುಂದೂ ಮಾಡ್ತಾರೆ. ಅವರಲ್ಲಿ ಯಾವ್ದು ಭೇದ ಇಲ್ಲ, ಎಲ್ಲರೂ ದೊಡ್ಡವರು ಸಣ್ಣವ್ರು ಯಾರು ಇಲ್ಲ, ಎಲ್ಲರಿಗೂ ಸರಿಸಮಾನವಾಗಿ ನೋಡ್ಕೊಂಡು ಸರಿಸಮಾನ ಎಲ್ಲರಿಗೂ ಸಿಗಬೇಕು. ಆ ತರ ಅವ್ರು ನಮ್ಮ ಭಾಗಕ್ಕೆ ಅಭಿವೃದ್ಧಿ ಕೆಲಸ ಭಾಳ ಮಾಡ್ಯಾರ. ಅದಕ್ಕೋಸ್ಕರ ಅವ್ರಿಗೆ ದಯವಿಟ್ಟು ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂತೇಳಿ ನನ್ನ ಅಭಿಪ್ರಾಯ ಐತೆ. ನಾವು ಕೇಶವ ರಾಯಬಾಗಿ SSK ಸಮಾಜ ಗಜೇಂದ್ರಗಡದ ಒಂದು ಪ್ರಮುಖ ಯುವಕರು. ಇವತ್ತಿನ ದಿನ ನಮ್ಮ SSK ಸಮಾಜ ಬಾಂಧವರು ಮತ್ತು ಎಲ್ಲಾ ಯುವಕರು ಹಿರಿಯರು ಪ್ರೆಸ್ ಮೀಟ್ ಮಾಡಿದ್ದೀವಿ. ಅದರ ಉದ್ದೇಶ ಏನಂದ್ರ ನಮ್ಮ ಭಾಗದ ಶಾಸಕರಾದ ಶ್ರೀ GS ಪಾಟೀಲ್ ಸರ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತ ನಮ್ಮ ಉದ್ದೇಶ, ಎಲ್ಲಾ ಸಮಾಜ ಬಾಂಧವರ ಉದ್ದೇಶ. ಎದಕ್ಕಂದ್ರ GS ಪಾಟೀಲ್ ಸರ್ ಒಂದು ಪೊಲಿಟಿಕಲ್ ಎಥಿಕ್ಸ್ ಉಳ್ಳ ರಾಜಕಾರಣಿ. ಈ ರಾಜ್ಯದಲ್ಲಿ ಅವ್ರಂಗ ರಾಜಕಾರಣ ಶೈಲಿ ಬಹಳ ಕಮ್ಮ ಪೊಲಿಟಿಷಿಯನ್ಸಿಗೆ ಐತಿ. ಮತ್ತು ಅವರು ಸಾಕಷ್ಟು 4 ಬಾರಿ ಶಾಸಕರಾಗಿ ಆರಿಸಿ ಬಂದಿದ್ದಾರೆ. ಮತ್ತು ಕಳೆದ ಬಾರಿ ನಮ್ಮ ಸಿದ್ದರಾಮಯ್ಯ ಅವರು CM ಇದ್ದಾಗ ಮತ್ತೆ DK ಶಿವಕುಮಾರ್ ಸರ್ ಅವರು DCM ಇದ್ದಾಗ ನಮ್ಮ ಭಾಗಕ್ಕೆ 250 ಕೋಟಿ ಅನುದಾನ ತಂದು ಕೊಟ್ಟಿದ್ದಾರೆ. ಮತ್ತು ಸಾಕಷ್ಟು ಯಾವ ಸಮಾಜದವರು ಅವ್ರ ಕಡೆ ಹೋದ್ರು, ಯಾವ ಪ್ರಾಬ್ಲಮ್ ತಗೊಂಡ್ ಹೋದ್ರು ಸ್ಪಂದಿಸ್ತಾರ. ಮತ್ತು ಅವ್ರ ಕುಟುಂಬ ಮತ್ತವ್ರ ಫ್ಯಾಮಿಲಿ ಎಲ್ಲಾರು ಏನೈತಿ ಒಂದು ನಮ್ಮ ತಾಲೂಕಿಗೆ ಅವ್ರ ಒಂದು ಕುಟುಂಬದಂಗ ನಡ್ಕೊಂತ ಹೋಗ್ತಿದ್ದಾರೆ. ಅದಕ್ಕಾಗಿ ನಾವು ಎಲ್ಲಾ SSK ಸಮಾಜ ಯುವಕರು ಮತ್ತು ಹಿರಿಯರು ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂತ ಹೇಳಿ ಉಗ್ರ ಹೋರಾಟ ಮಾಡುತ್ತಿದ್ದೀವಿ. ಅದಕ್ಕೆ ಎಲ್ಲ ಕಾಂಗ್ರೆಸ್ ಹೈಕಮಾಂಡ್ ಮತ್ತೇನೈತಿ ರಾಜ್ಯದ ಲೀಡರ್ಸ್ ಅವ್ರಿಗೆ ಕೂಡಲೇ ಮಂತ್ರಿ ಸ್ಥಾನ ಕೊಡ್ಬೇಕಂತ ನಂದ್ 2 ಮಾತು. ಶ್ರೀ R.M. ರಾಯಬಾಗಿ ಹಿರಿಯ ವಕೀಲರು, ಅಶೋಕ್ ರಾಯಬಾಗಿ, ಕಾಶಿನಾಥ್ ಮಿಸ್ಕಿನ್, ಕೇಶವ್ ರಾಯಬಾಗಿ, ಜ್ಞಾನಶಾ R, ಧ್ಯಾನೇದರ್ ಬಾಂಡ್ಗೆ, ಬಾವನ್ ಸಾ ರಾಯಬಾಗಿ, ಮಧುಸಾ ಪವಾರ್, ರವಿಚಂದ್ರ ಸಾ ಚೌಡಿಮನಿ, ಗುರುನಾಥ್ ಸಾ ರಾಯಬಾಗಿ, ಶಂಕರ್ ಸಾ R, ಗೋವಿಂದ್ ಸಾ ರಾಜೋಳಿ, ವಾಸು ದಶರಥ್, ರುಕ್ಮಸಾ ಪವಾರ್, ಶ್ರೀಧರ್ ಜಿತೂರ್ ಉಪಸ್ಥಿತರಿದ್ದರು.